ಅದೊಂದು ಹಂಗೆ ಬ್ಯಾಲೆನ್ಸ್ ಇದೆ. ಸೊ ಇದೆಲ್ಲ ನನ್ನ ಮಗನಿಗೆ ಗಿಫ್ಟ್ ಬಂದಿರೋ ಐಟಮ್ಸ್ಗಳಿವೆಲ್ಲ. ಆ್ಯಕ್ಚುಲಿ ಅವ್ನು ಬರ್ತಡೇ ಮಾಡಿದ್ವಲ್ಲ, ಅವಾಗ ಗಿಫ್ಟ್ ಬಂದಿರೋದು, ಅದನ್ನೆಲ್ಲ ನಾವು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಬಂದರೆ, ಮಮ್ಮಿ ಚೆನ್ನಾಗಿಲ್ವಾ ಕಟಿಂಗ್ ನೋಡಿ ನಂದು? ಸಣ್ಣ ಹುಡುಗ ನಂಗೆ ಇನ್ನೊಂದು ಮದುವೆ ಮಾಡ್ಬೋದಲ್ಲ? ಇಲ್ಲಿ ನೋಡಿ ಗೈಸ್. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಿ ಮಿಸ್ಟರ್ ಮದನ್ ಬ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಗಾಯ್ಸ್, ಇವತ್ತು ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಮನೆದು ಚಿಕ್ಕದಾಗಿ ಒಂದು ಹೋಮ್ ಟೂರ್ ಕೊಡ್ತಿದ್ದೀನಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಹೋದ ವಿಡಿಯೋದಲ್ಲಿ, ಮನೆಯೆಲ್ಲ ಸೆಟ್ ಆದಮೇಲೆ ನಿಮಗೆ ಒಂದು ಚಿಕ್ಕದು ಹೋಮ್ ಟೂರ್ ಕೊಡ್ತೀನಿ ಅಂತ. ಆಯಿತು, ಆಮೇಲೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಏನಂದರೆ ಫಸ್ಟು ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಯಿತು, ಆಮೇಲೆ ಸೊ ಸ್ಪೇಸಿಯಸ್ ಆಗಿದೆ ಮಾತ್ರ ಹೊರಗಡೆ. ನಿಮ್ಗೆ ಆಲ್ರೆಡಿ ಒಂದು ಸತಿ ತೋರಿಸಿದ್ದೆ. ಸೊ ಇಲ್ಲಿಂದ ಎಂಟ್ರೆನ್ಸು. ಸೊ ಸಿಂಪಲ್ ಹಾಲು. ಇಲ್ಲಿ ಟಿ ವಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕ್ಲ್ಯಾಂಪ್ ಹಾಕಿ ಸಿಗಿಸ್ಬೇಕು, ಬಟ್ ಇನ್ನೂ ಟೈಮ್ ಆಗಿಲ್ಲ ಸಿಗ್ಸೋಕ್ಕೆ. ಸೊ ಅದೊಂದು ಮಾಡಬೇಕು. ಸೊ ಇಲ್ಲೆರಡು ಸೋಫಾ, ಇಲ್ಲೊಂದು ಸೋಫಾ, ಇಲ್ಲೊಂದು ಮಂಚ ಬರಬೇಕು. ಅದೊಂದು ಹಂಗೆ ಬ್ಯಾಲೆನ್ಸ್ ಇದೆ. ಸೊ ಇದೆಲ್ಲ ನನ್ನ ಮಗನಿಗೆ ಗಿಫ್ಟ್ ಬಂದಿರೋ ಐಟಮ್ಸ್ಗಳಿವೆಲ್ಲ. ಆ್ಯಕ್ಚುಲಿ ಅವ್ನು ಬರ್ತಡೇ ಮಾಡಿದ್ವಲ್ಲ, ಅವಾಗ ಗಿಫ್ಟ್ ಬಂದಿರೋದು, ಅದನ್ನೆಲ್ಲ ನಾವು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಬಂದರೆ, ಸೊ ಇದು ನಮ್ಮದು ಬೆಡ್ರೂಮ್. ಸೊ ಬೆಡ್ರೂಮ್ನ ನಾನು ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ಇದಿಷ್ಟು ಬೆಡ್ರೂಮ್ ಏರಿಯಾ. ಸೊ ನಾನು ಸೆಟಪ್ ಮಾಡ್ಕೊಂಡಿರೋದು ಇಷ್ಟು ಈ ಥರ. ಸೊ ಬೇಡದಿರೋ ವಸ್ತುಗಳನ್ನೆಲ್ಲ ಮೇಲ್ಗಡೆ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ನಿಮ್ಮನೆಲ್ಲೂ ನೀವು ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ಸೊ ಇದು ಬಂದು ಪೂರಾ ಹಾಲ್. ಸೊ ನೆಕ್ಸ್ಟ್ ಇದು ಬಂದು ಡೈನಿಂಗ್ ಏರಿಯಾ. ಇದರಲ್ಲೇನಂತ ಏನು ಐಟಮ್ಸ್ ಇಟ್ಟಿಲ್ಲ. ಸೊ ಫ್ರಿಜ್ಜು ಮತ್ತು ಅದು ಇದು ಬೇಕಾಗಿರೋ ಐಟಮ್ಸ್ಗಳು, ನೆಸಸರಿ ಇರೋ ಐಟಮ್ಸ್ಗಳನ್ನ ಮಾತ್ರ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಅಡುಗೆ ಮನೆಗೆ ಬಂದರೆ, ಸೊ ಇದು ಅಡುಗೆ ಮನೆ ಗೈಸ್. ನಮ್ಮ ಮನೆಯವರು ಏನೇನೋ ಜೋಡಿಸ್ಕೊಂಡಿದ್ದಾರೆ. ಸೊ ಇದು ಪೂರ್ತಿ ಅಡುಗೆ ಮನೆದು ಏರಿಯಾ, ಇಷ್ಟು ಇಲ್ಲಿಂದ ಇಲ್ಲಿವರೆಗೂ. ಸೊ ಆಮೇಲೆ ಇಲ್ಲಿ ಬಾಕ್ಸ್ ಕಾಣ್ತಿದೆಯಲ್ಲ, ಆ್ಯಕ್ಚುಲಿ ಇದು ಬಂದು ದೇವ್ರ ಮನೆ ಗೈಸ್. ಇಲ್ಲಿ ಒಳಗಡೆ ಇರೋದು ದೇವ್ರ ಮನೆ. ಸೊ ಇಷ್ಟೇ ಗೈಸ್, ಚಿಕ್ಕದಾಗಿರೋವಂಥ ಹೋಮ್ ಟೂರ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ ಈ ತರ. ಆ್ಯಕ್ಚುಲಿ ಇದು ಬಾಡಿಗೆ ಮನೆ. ಸೊ ನಾವು ಪ್ರೆಸೆಂಟ್ ಇರೋದು ಈಗ ಬಾಡಿಗೆ ಮನೆಯಲ್ಲಿ. ಸೊ ನಮಗೆ ಒಂದು ಡೇ ಹಿಡಿತು ಗೈಸ್, ಇದನ್ನೆಲ್ಲ ಜೋಡಿಸೋದಕ್ಕೆ ಒಂದು ದಿನ ಹಿಡಿತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಇಷ್ಟೇ ಚಿಕ್ಕದಾಗಿರೋ ಹೋಮ್ ಟ್ಯೂರ್. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ, ನಾನು ಕಟ್ಟಿಂಗ್ ಕೂಡ ಮಾಡಿಸ್ಬೇಕು. ಸೊ ಕೂದಲು ತುಂಬ ಬಿಟ್ಬಿಟ್ಟಿದ್ದೀನಿ. ಸೊ ಇವತ್ತು ಕಟ್ಟಿಂಗು ಕೂಡ ಮಾಡಿಸ್ಬೇಕು. ಸೊ ಬನ್ನಿ ಸೀದಾ ಕಟಿಂಗ್ ಮಾಡಿಸ್ಕೊಂಬರೋಣ. ನಾನು ಆಗಲೇ ಹೇಳಿದೆ ನಿಮಗೆ ಕಟಿಂಗ್ ಮಾಡ್ಸೋಕೆ ಹೋಗಬೇಕು ಅಂತ. ಸೊ ಬನ್ನಿ ಕಟಿಂಗ್ ಮಾಡಿಸ್ಕೊಂಬರೋಣ. ಗೈಸ್ ಫೈನಲಿ ಕಟಿಂಗ್ ಆಯಿತು. ಸೊ ಸ್ವಲ್ಪ ಸ್ನಾನ ಮಾಡಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಫಸ್ಟ್ ಟೈಮ್ ಈ ಥರ ಕಟಿಂಗ್ ಮಾಡಿಸಿರೋದು, ಫ್ರೆಂಚ್ ಬಿಡಿಸಿರೋದು. ಸೊ ಬನ್ನಿ ನಮ್ಮ ಅಮ್ಮ ಮತ್ತು ನಮ್ಮ ವೈಫ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಗೈಸ್ ಫ್ರೆಶ್ ಅಪ್ ಆಗಾಯಿತು. ಸೊ ಸೀದಾ ಅಮ್ಮನ ಮನೆಗೆ ಹೋಗೋಣ ಬನ್ನಿ. ಗೈಸ್ ಈಗ ನಾನು ಕಟಿಂಗಿಗೆ ರಿಯಾಕ್ಟ್ ಮಾಡ್ತವ್ರು ನೋಡಿ. ಚೆನ್ನಾಗಿದೆ ಕಟಿಂಗು, ಶೇವಿಂಗು. ಯಾಕೆ ಹಾಂ ಚೋಮು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಮಮ್ಮಿ ಚೆನ್ನಾಗಿಲ್ವಾ ಕಟಿಂಗ್ ನೋಡಿ ನಂದು? ಸಣ್ಣ ಹುಡುಗ ನಂಗ ಬರೀ ಡೌಗಳು ಇನ್ನೊಂದು ಮದುವೆ ಮಾಡ್ಬೋದಲ್ಲ? ಇಲ್ಲಿ ನೋಡಿ ಗೈಸ್, ಇಲ್ಲಿ ನನ್ನ ಮಗನು ಮತ್ತೆ ನಮ್ಮ ಡ್ಯಾಡಿನು. ಯಾರನ್ನ ಮಗನೇ? ಪಾಪು ಅವನ್ ಬಿಸಿ ಅನ್ಬಿಡಿ. ಮಗನೇ ಕಟಿಂಗ್ ಚೆನ್ನಾಗಿದ್ಯಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ.
ಕಟಿಂಗ್ ಚೆನ್ನಾಗಿದೆ ಮಗನೇ? ಗೊತ್ತಾಯ್ತಾ ಇಲ್ಲ, ಹಾಂ, ಶೇವಿಂಗ್ ಮಾಡಿಸೋದು ಗೊತ್ತಾಯ್ತೈತೆ ಅಷ್ಟೇ. ಹೌದಾ? ಕಟಿಂಗ್ ಗೊತ್ತಾಗ್ತಾ ಇಲ್ವಾ ಗೈಸ್? ನೋಡಿ, ಕಟಿಂಗ್ ಗೊತ್ತಾಗ್ತಾ ಇಲ್ವಾ? ಅಷ್ಟೇ ಫ್ರಂಟಿಂದ ಶೇವಿಂಗ್ ನೋಡಿ, ಫಸ್ಟ್ ಟೈಮ್ ಮಾಡಿಸಿರೋದು ಈ ಥರ ನಾನು. ಇದು ಏನು ಫ್ರೆಂಚ್ ಬೇರೆ ಇದೆಯಾ ಅದು? ಹ್ಮ್, ಓ, ನೋಡಿ, ಇಲ್ಲಿ ಮೇಕೆ ಮರಿ ತರ ಬಿಡ್ಕೊತಿದ್ದಾರೆ. ಇದೆ ಮೇಕೆ ಮರಿ ಎಲ್ಲ ಕಣೆ, ಅದು ಫ್ರೆಂಚ್. ಅಲ್ಲ, ಬಿಡ್ಕೊತಾ ಇದ್ದಲ್ಲ ಅದನ್ನೇ ಫುಲ್ ನಾನು ಹಿಂಗೆ ಮಾಡ್ಸೋದಿತ್ತಾನೆ. ಹಿಂಗೆ ಚೆನ್ನಾಗಿದೆ ಈಗ, ಮತ್ತೆ ಚೆನ್ನಾಗಿಲ್ಲ ಅಂದೆ. ಇಲ್ಲೇನೋ ಹೊಡ್ಕೊಂಡಾಗಿದೆ. ಅದು ಗಡ್ಡ ಹೊಡ್ಕೊಂಡಿರೋದು ಚಿಕ್ಕ ವಯಸ್ಸಲ್ಲಿ ಮೆಟ್ಲು ಮೇಲೆ ಹಾರಕ್ಕೆ ಹೋಗಿ ಬಿದ್ದು ಗಡ್ಡ ಹೊಡ್ಕೊಂಡ್ಬಿಟ್ಟಿದೆ ಗೈಸ್. ಬರೀ ಇಂಥದೆಯಾ? ಚೆನ್ನಾಗಿದ್ಯಾ? ಓಕೆನಾ? ಹ್ಞೂ, ಇಲ್ಲೇ ಗೈಸ್, ಇಲ್ಲೇ ನನಗೆ ಹೊಲಿಗೆ ಹಾಕಿದ್ದೀನಿ ಅದಕ್ಕೆ ಅಲ್ಲಿ ಚಿಕ್ಕ ವಯಸ್ಸಲ್ಲಿ. ಅಲ್ಲಿ ಏರ್ಸ್ಕೊಂಡಿಲ್ಲ. ಹಾಂ, ಹೌದು. ಆ್ಯಕ್ಚುಲಿ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ಅಂದರೆ, ನಾನು ಚಾಲೆಂಜಸ್ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿನಿ ಗೈಸ್. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಅದನ್ನು ಮಾಡ್ತೀನಿ ಗೈಸ್. ಸೊ ನೆಕ್ಸ್ಟ್ ವೀಡಿಯೋ ಇಲ್ಲ ಆಚೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ನೀವೇ ನೋಡಿದ್ರಲ್ಲ ಕಟ್ಟಿಂಗಿಗೆ ಯಾವ ಥರ ರಿಯಾಕ್ಟ್ ಮಾಡಿದರು ನಮ್ಮ ವೈಫು ಮತ್ತು ನಮ್ಮ ಮಮ್ಮಿ ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.